ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಗುರುವಾರದ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಗುರುವಾರ ಮಾರ್ನಿಂಗ್ ಎದ್ದ ಕೂಡಲೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ನೆಕ್ಸ್ಟು ಹೊಸ್ಲಿಗೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಹೊಸ್ಲನ್ನ ನಾನು ಈ ರೀತಿ ರಂಗೋಲಿ ಹಾಕಿ ರೆಡಿ ಮಾಡೋದ್ರಿಂದ ಆಚೆ ಈಚೆ ಓಡಾಡಬೇಕಾದ್ರೆ ಹೊಸ್ಲು ನೋಡಿದಾಗೆಲ್ಲ ಒಂಥರ ಖುಷಿ ಕೊಡುತ್ತೆ ನನಗೆ. ಇಡೀ ದಿನ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಮತ್ತು ನೆಕ್ಸ್ಟು ಕೆಲಸ ಮಾಡೋದಕ್ಕಾಗಿರ್ಬೋದು, ಮನೆಯನ್ನೆಲ್ಲ ನೀಟಾಗಿ ಇಟ್ಕೊಳ್ಳೋದಕ್ಕೆ ಈ ಥರ ನನಗೆ ರಂಗೋಲಿ ಹಾಕಿ ಡಿಸೈನ್ ಮಾಡೋದು ಇನ್ಸ್ಪಿರೇಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಇನ್ನು ನೆಕ್ಸ್ಟು ನನ್ನ ಡೇ ಸ್ಟಾರ್ಟ್ ಆಗೋದು ಒಂದು ಮಾರ್ನಿಂಗ್ ಡ್ರಿಂಕಿಂದ. ಸೊ ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ ಬಂದು ಒಂದು ಗ್ಲಾಸ್ ನೀರು, ಅದ್ರ ಜೊತೆಗೆ ಜೀರಿಗೆ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಹನಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹನಿ ಬೇಡ ಅಂತ ಹೇಳಿದ್ರೆ ಬೆಲ್ಲನೂ ಕೂಡ ಹಾಕಿ ಕುದಿಸ್ಕೊಂಡು ರೆಡಿ ಮಾಡ್ಕೋಬೋದು. ಸೊ ನನ್ನ ಮಾರ್ನಿಂಗ್ ಡ್ರಿಂಕು ಇದೇ ರೀತಿ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಇನ್ನು ಈ ವ್ಲಾಗಲ್ಲಿ ಒಂದು ಸಿಂಪಲಾಗಿ ಹೇರ್ ಆಯಿಲ್ ತೋರಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಮೆಂತ್ಯ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಕುದಿಸ್ಕೊಂಡು ಹೇರ್ ಆಯಿಲ್ನ ರೆಡಿ ಮಾಡಿಕೊಂಡೆ. ಈ ಹೇರ್ ಆಯಿಲ್ ಜೊತೆಗೆ ಒಂದು ಫೇಸ್ ಮಾಸ್ಕು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫೇಸ್ ಮಾಸ್ಕ್ಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಆಲೂಗೆಡ್ಡೆ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮಟ್ಟಿಗೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ಆಪ್ಷನ್ ಆಗಿ ರೋಸ್ ವಾಟರ್ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಈ ರೀತಿ ಒಂದು ಫೇಸ್ ಮಾಸ್ಕ್ನ ನಾನು ರೆಡಿ ಮಾಡಿಕೊಂಡೆ. ಇನ್ನು ನೆಕ್ಸ್ಟು ನನ್ನ ತಲೆಗೆ ನಾನು ಈ ರೀತಿ ಎಣ್ಣೆನ ಅಪ್ಲೈ ಮಾಡ್ತೀನಿ. ಸ್ವಲ್ಪ ಹತ್ತಿ ತಗೊಂಡು ಅದರ ಸಹಾಯದಿಂದ ನಾನು ಎಣ್ಣೆನ ತಲೆಗೆ ಅಪ್ಲೈ ಮಾಡ್ತೀನಿ. ಸ್ಕಾಲ್ಪ್ಗೆ ಚೆನ್ನಾಗಿ ನಾನು ಎಣ್ಣೆ ಅಪ್ಲೈ ಮಾಡ್ತೀನಿ. ಕೂದಲಿಗೆ ನಾನು ಸ್ವಲ್ಪನೇ ಎಣ್ಣೆ ಅಪ್ಲೈ ಮಾಡೋದು, ಜಾಸ್ತಿ ಹಚ್ಚೋದಕ್ಕೆ ಹೋಗಲ್ಲ. ಕೂದಲಿಗೆ ಸ್ಕಾಲ್ಪಿಂದನೇ ಹೇರು ಗ್ರೋ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರನೇ ಎಣ್ಣೆ ಹಚ್ಚೋದೊಂದೇ ಅಲ್ಲ, ಅದ್ರ ಜೊತೆಗೆ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೇರ್ ಗ್ರೋತ್ಗೆ. ಇನ್ನು ನಾನು ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಫೇಸ್ ಮಾಸ್ಕ್ನ ಅಪ್ಲೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಕ್ಕೂ ಮುಂಚೆನೇ ಫೇಸ್ ವಾಶ್ ಮಾಡ್ಕೋಬೇಕು. ನಿಮ್ಮ ರೆಗ್ಯುಲರ್ ಯೂಸ್ ಏನಿದೆ, ನಿಮ್ಮ ಫೇವ್ರೇಟ್ ಫೇಸ್ ವಾಶ್ ಏನಿದೆ, ಅದ್ರ ಮೂಲಕ ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಹೇರ್ ಪ್ಯಾಕ್ ಏನು ರೆಡಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಅಪ್ಲೈ ಮಾಡಬೇಕು. ನಾನಿಲ್ಲಿ ಚಿಕ್ಕದೊಂದು ಮೇಕಪ್ ಬ್ರಷ್ ಇತ್ತು, ಅದರ ಹೆಲ್ಪಿಂದ ನಾನು ಈ ರೀತಿ ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಅಥವಾ ಕೈಯಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಮುಖಕ್ಕಷ್ಟೇ ಅಲ್ಲ, ಕತ್ತಿನ ಭಾಗಕ್ಕೂ ಕೂಡ ನಾವು ಪ್ಯಾಕ್ನ ಹಾಕಬೇಕಾಗತ್ತೆ. ಕತ್ತು ಒಂದು ಕಲರ್, ಫೇಸ್ ಒಂದು ಕಲರ್ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಎರಡಕ್ಕೂ ಕೂಡ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫೇಸ್ ಪ್ಯಾಕ್ ಬಂದು ಒಂದು 5 ಮಿನಿಟ್ಸ್ ಒಳಗಡೆ ಡ್ರೈ ಆಗುತ್ತೆ. ಸೊ ಜಾಸ್ತಿ ಹೊತ್ತು ಬಿಡಬಾರ್ದು, ಅರ್ಧ ಗಂಟೆ 1 ಅವರ್ ಅಷ್ಟೊತ್ತೆಲ್ಲ ಬಿಡೋ ಅವಶ್ಯಕತೆಯೇ ಇಲ್ಲ. ಡ್ರೈ ಆಗಿದ ತಕ್ಷಣವೇ ನಾವು ಫೇಸ್ ವಾಶ್ ಮಾಡಿಬಿಡ್ಬೇಕು. ನನಗಂತೂ ಈ ಫೇಸ್ ಪ್ಯಾಕು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಪರ್ಸ್ನಲಾಗಿ ಫೀಲ್ ಆಯಿತು ಈ ಒಂದು ಫೇಸ್ ಮಾಸ್ಕು ಯೂಸ್ಫುಲ್ ಇದೆ ಅಂತ. ಇನ್ನು ನೆಕ್ಸ್ಟು ವಂಶುಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಈ ಅವಲಕ್ಕಿ ಉಪ್ಪಿಟ್ಟು ಬಂದು ವಂಶುನ ಫೇವ್ರೆಟ್ ಫುಡ್ ಆಗಿರುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡು, ಜೀರಿಗೆ, ಉಪ್ಪು ಹಾಕ್ಕೊಂಡು ನೆನೆಸಿರೋ ಅವಲಕ್ಕಿ ಹಾಕಿ ರೆಡಿ ಮಾಡಿಕೊಂಡೆ. ಇದು ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವೇನು ದೊಡ್ಡವ್ರು ನಾವು ತಿಂತೀವಿ ಅವಲಕ್ಕಿ ಉಪ್ಪಿಟ್ಟು, ಕಡಲೆಬೇಳೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕಡಲೆಬೀಜ ಎಲ್ಲ ಹಾಕಿ. ನಾನು ಆ ರೀತಿ ಮಾಡಿಕೊಡೋದಿಲ್ಲ, ಇಷ್ಟೇ ಸಿಂಪಲ್ಲಾಗಿ ನಾನು ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿ ತಿಂತಾಳೆ ಇದನ್ನು. ಇನ್ನು ನೆಕ್ಸ್ಟು ಮನೆ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ವಂಶಿಗೂ ಕೂಡ ಊಟ ಮಾಡಿಸಿ ಅವಳನ್ನೂ ಕೂಡ ಮಲಗಿಸಿದಾದ್ಮೇಲೆ ಸ್ನಾನ ಕೂಡ ಮುಗೀತು. ಶುಕ್ರವಾರ ಪೂಜೆ ಮಾಡಬೇಕಲ್ವ. ಸೊ ನಾನು ಹಿಂದಿನ ದಿನ ಗುರುವಾರನೇ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ಶುಕ್ರವಾರ ಕಳಶ ಎಲ್ಲ ತೆಗೆದು ಪೂಜೆ ಮಾಡೋದು ಒಳ್ಳೆಯದಲ್ಲ ಅಂತಾರೆ. ಹಾಗಾಗಿ ಹಿಂದಿನ ದಿನ ಗುರುವಾರನೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊತೀನಿ. ಇನ್ನು ಯೂಶ್ವಲ್ ಆಗಿ ನಾನು ಕಳಶಕ್ಕೆ ನಾವು ಕಾಯಿ ಇಡ್ತೀವಲ್ವ, ಸೊ ಅದಕ್ಕೆ ಅರಿಶಿನ ಹಚ್ಚಿ ಜಸ್ಟ್ ಅರಿಶಿನ ಕುಂಕುಮ ಬೊಟ್ಟಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ಇವತ್ತು ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ನ್ಯೂಸ್ ಪೇಪರಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಅದಕ್ಕೆ ಕುಂಕುಮ ಹಚ್ಚಿ ರೆಡಿ ಮಾಡಿದೆ. ಬಟ್ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ.
ಬಟ್ ಓಕೆ ಒಂದ್ಸಲ ಕುಂಕುಮ ಹಚ್ಚಿದ್ದೀನಲ್ವ ಮತ್ತೆ ಅಳಿಸೋದಕ್ಕಾಗೋದಿಲ್ಲ ಅಂಥೇಳಿ ಹಾಗೆ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಈ ಕಾಮಾಕ್ಷಿ ದೀಪನ ನಿಮಗೆ ತೋರಿಸಿರ್ಲಿಲ್ಲ. ಈ ಬೆಳ್ಳಿ ದೀಪ ಬಂದು ನಾನು ನನ್ನ ಅಣ್ಣದಿರು ತಮ್ಮದಿರಿಗೆ ರಕ್ಷಾಬಂಧನದಿಂದ ರಾಖಿ ಕಟ್ಟಿದಾಗ ಅವರು ಕೊಟ್ಟಂಥ ದುಡ್ಡಲ್ಲಿ ತಂದಂಥ ಒಂದು ದೀಪ ಇದು. ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೀನಿ, ರಾಖಿ ಕಟ್ಟಿದಾಗ ಬಂದಂಥ ದುಡ್ಡಲ್ಲಿ ಬೆಳ್ಳಿ ದೀಪ ತೊಗೊಂಡೋಗಿ ದೇವ್ರ ಮುಂದೆ ಹಚ್ಚಬೇಕು ಅಂತ. ಸೊ ಅದೇ ರೀತಿ ದೀಪ ತಂದು ಹಚ್ಚಿದ್ದೀನಿ. ಇನ್ನು ಈ ಕಾಮಾಕ್ಷಿ ದೀಪಕ್ಕೆ ನಾನು ತುಪ್ಪ ಹಾಕಿನೇ ದೀಪ ಹಚ್ಚೋದು. ಯಾಕಂತ ಹೇಳಿದ್ರೆ ತವ್ರ ಮನೆ ಚೆನ್ನಾಗಿರಲಿ, ನನ್ನ ಅಣ್ಣದಿರು ತಮ್ಮದಿರು ಎಲ್ಲ ಚೆನ್ನಾಗಿರಲಿ, ಖುಷಿಯಾಗಿರಲಿ, ನೆಮ್ಮದಿಯಾಗಿರಲಿ, ಈ ನನ್ನ ಬೇಡಿಕೆನ ಆ ದೇವರು ನೆರವೇರಿಸಲಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ದೇವ್ರಿಗೆ ಖುಷಿಯಾಗಲಿ ಅಂತ ಹೇಳ್ಬಿಟ್ಟು ತುಪ್ಪ ದೀಪ ಹಚ್ತೀನಿ ನಾನು. ಇನ್ನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.